ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಕಿಚನ್ ಡೀಪ್ ಕ್ಲೀನ್ ಜೊತೆಗೆ ಕೆಲವೊಂದಿಷ್ಟು ಸ್ಟೋರೇಜ್ ಮತ್ತು ಆರ್ಗನೈಸ್ ಮಾಡ್ತಾ ಕ್ಲೀನಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸುಮಾರು ಜನಕ್ಕೆ ಕ್ಲೀನಿಂಗ್ ಅಂತ ಅಂದ್ರೆ ಶುರುವಲ್ಲೇ ಅದೊಂದು ದೊಡ್ಡ ಪ್ರಾಬ್ಲಮ್, ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅಂತ. ಸೊ ನನಗೂ ಅಷ್ಟೇ, ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಸಿಕ್ಬಿಟ್ರೆ ನಾವು ಆರಾಮಾಗಿ ಕ್ಲೀನಿಂಗ್ನ ಶುರು ಮಾಡ್ಕೊಂಡ್ಬಿಡ್ತೀವಲ್ವ. ಹಾಗಾಗಿ ಸೊ ನೀವು ಆಲ್ರೆಡಿ ಕ್ಲೀನಿಂಗ್ ಮುಗಿಸಿ, ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿ ಎಲ್ಲರೂ ಕೂಡ ಆರಾಮಾಗಿ ಕೂಲಾಗಿ ಫ್ರೆಶ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿ ಸ್ವಲ್ಪ ತಡವಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಇಂಟರ್ನೆಟ್ ಇಶ್ಯೂಸ್ ಇತ್ತು. ಸಾರಿ ತುಂಬ ಗ್ಯಾಪ್ ಆದಮೇಲೆ ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ಕ್ಲೀನಿಂಗಿಗೆ ಮುಂಚೆಗೆ ನಾನು ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್, ಏನಿಲ್ಲ, ವಿನಿಗರ್ ಯೂಸ್ ಮಾಡ್ತೀನಿ. ಜಸ್ಟ್ ನಾವು 1/3 ಥರ ತೊಗೊಬೋದು. ಅಂದರೆ 3 ಕಪ್, ಸೇಮ್ ಕಪ್ಪಲ್ಲಿ 3 ಕಪ್ಪಸ್ ನೀರು ಹಾಕಿದ್ರೆ 1 ಕಪ್ಪಸ್ ವಿನಿಗರ್ ಹಾಕ್ಕೊಳ್ತೀನಿ. ಸ್ವಲ್ಪ ಪಿಂಚಷ್ಟು ಸೋಡಾ, ಅದ್ರ ಜೊತೆಗೆ ಒಂದೇ 1 ಸ್ಪೂನಷ್ಟು ಲಿಕ್ವಿಡ್ ಡಿಶ್ ವಾಶ್ ಅನ್ನು ಯೂಸ್ ಮಾಡ್ತೀನಿ. ಸೊ ಇದರಿಂದ ಜಿಡ್ಡು ಅಥವಾ ಏನಾದರೂ ಇದ್ದರೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ನಾನು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತಂದರೆ, ಮನೆಯಲ್ಲಿ ನಮ್ಗೆ ಗೊತ್ತು ಈಗಂತೂ ಹಲಸಿನಣ್ಣು ಮತ್ತು ಮಾವಿನಣ್ಣು ಸೀಸನಲ್ಲಿ ನನಗೆ ಇದು ತುಂಬ ಹೆಲ್ಪ್ ಆಯಿತು. ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ನೊಣಗಳು ಬಂದಿದ್ದು. ಅದೇನು ಮಾಡುತ್ತೆ ಅಂತಂದರೆ ಮೊಟ್ಟೆಗಳನ್ನ ಇಡುತ್ತೆ, ನಮಗೆ ಗೊತ್ತಿರಲ್ಲ. ನಮ್ಮದು ಕ್ಯಾಬಿನೆಟ್ ಮೇಲೆ ಅಲ್ಲಲ್ಲೇ ಕೂತಿರುತ್ತೆ. ಮತ್ತು ಹಣ್ಣು ಅದೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಹಾಗೆ ನಾವು ಕ್ಲೀನ್ ಮಾಡ್ದಲ್ಲೇ ಬಿಟ್ಟರೆ ಅಲ್ಲಲ್ಲೇ ಮೊಟ್ಟೆ ಇಟ್ಟು ಅದು ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನು ಸ್ಪ್ರೇ ಮಾಡೋದ್ರಿಂದ ಅದು ಕಡಿಮೆ ಆಗುತ್ತೆ ಆ ಸ್ಮೆಲ್ಗೆ, ವಿನಿಗರ್ ಮತ್ತು ಸೋಡಾ ಇದಕ್ಕೆ. ಮತ್ತು ಆದಷ್ಟು ಅಲ್ಲಿ ಮೊಟ್ಟೆ ಇಡೋದಕ್ಕಾಗೋದಿಲ್ಲ. ಮತ್ತು ಈ ಸ್ಟೈನ್ಲೆಸ್ ಸ್ಟೀಲ್ ಏನೇನಿದೆಯಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೆ ಸೂಪರ್ ಸೊಲ್ಯೂಷನ್ ಇದು. ನೀವು ಟ್ರೈ ಮಾಡಿ. ನಾನು ಒಂದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನನ್ನ ಕಿಚನ್ಗೆ ಆಲ್ ಟೈಮ್ ಇದೇ ಫೇವ್ರೆಟ್ ಕ್ಲೀನಿಂಗ್ ಸೊಲ್ಯೂಷನ್. ಯಾವಾಗೆಲ್ಲ ಶೆಲ್ಫ್ ಕ್ಲೀನ್ ಮಾಡಬೇಕು, ಜಸ್ಟ್ ಸ್ಪ್ರೇ ಮಾಡಿ ಮೇಲೆ ಒರೆಸಿ ಬಿಟ್ಬಿಟ್ರೆ ಸಾಕು. ಅದನ್ನು ಮತ್ತೆ ನೀರಲ್ಲಿ ಕ್ಲೀನ್ ಮಾಡಬೇಕಂತ ಏನಿಲ್ಲ. ಈರುಳ್ಳಿ ಬುಟ್ಟಿ ನಾನು ಯಾವಾಗ್ಲೂ ಟೈಮ್ ಸಿಕ್ಕಿದಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಮೇಲೆ ಒರೆಸ್ಕೊಳ್ತಾ ಇದ್ದೀನಿ. ಮತ್ತೆ ತೊಳಿಬೇಕು, ಉಜ್ಜಬೇಕು ಆ ಥರದ್ದು ಏನೂ ಇಲ್ಲ. ಆ ಶೈನಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಸ್ಟು ನಾನು ಯಾವಾಗ್ಲೂ ಎಲ್ಲಿಂದ ಶುರು ಮಾಡೋದು ಅಂತ ಡೌಟ್ ಅಲ್ವಾ, ಲೆಫ್ಟ್ ಮತ್ತು ರೈಟ್ ಆ ಥರ ತೊಗೊಳ್ತೀನಿ. ಅಂದರೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ನಮ್ಗೆ ಒಂದು ಇದಾಗುತ್ತೆ, ಶುರು ಆಗೋ ತನಕ. ಶುರು ಆದಮೇಲೆ ಗೊತ್ತಲ್ವ ನಾವು ಹೆಂಗೆ ಟಕ್ಕಂತ ಇಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಲ್ವಾ. ಹಾಗಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಗ್ಬಿಟ್ರೆ ಸಾಕು. ಒಂದ್ಸರಿ ಶುರು ಮಾಡಿದ್ರೆ ನಾವು ಸ್ಟಾಪ್ ಮಾಡೋ ಮಾತೇ ಇಲ್ಲ. ಹಂಗೆ ಕ್ಲೀನಿಂಗ್ ಶುರು ಆಗಿಬಿಡುತ್ತೆ. ಹಾಗೆ ನಂದು ಕೂಡ ಕ್ಲೀನಿಂಗ್ ಶುರು ಆಯಿತು. ಹಾಗೆ ಇನ್ನೊಂದು ಏನಂತಂದರೆ, ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡಬೇಕಾದ್ರೆ ಕಂಫರ್ಟಬಲ್ ಆಗಿರೋ ಡ್ರೆಸ್ನ ಹಾಕೋದಕ್ಕೆ ಇಷ್ಟಪಡ್ತೀನಿ ನಾನು. ಅವಾಗ ನನಗೆ ಕ್ಲೀನಿಂಗ್ ತುಂಬ ಈಸಿ ಅನಿಸುತ್ತೆ. ತುಂಬ ಟೈಟ್ ಆಗಿರೋದು ಅಥವಾ ತುಂಬ ಬಿಗಿ ಇರೋ ಡ್ರೆಸ್ ಹಾಕಿ ಕೆಲಸ ಮಾಡಬೇಕಾದ್ರೆ ನಮಗೆ ಕಂಫರ್ಟಬಲ್ ಇರೋದಿಲ್ಲ. ಮತ್ತು ಬೇಗನೆ ನಮಗೆ ಇರಿಟೇಟ್ ಆಗುತ್ತೆ, ಕೆಲಸ ಜಾಸ್ತಿ ಮಾಡಬೇಕಂತ ಅನಿಸೋದಿಲ್ಲ. ಹಾಗಾಗಿ ಆದಷ್ಟು ಕಂಫರ್ಟಬಲ್ ಇರೋ ಡ್ರೆಸ್ಸನ್ನು ಹಾಕ್ಕೊಳ್ಳೋದು ಬೆಸ್ಟು. ಸೊ ನಾನೀಗ ಈ ಸೈಡಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಇದ್ದಿದ್ದೆ ಈರುಳ್ಳಿ ಬಿಟ್ಟು, ಅದಾದಮೇಲೆ ಅಲ್ಲಿಂದ ಒಂದೊಂದೇ ಶೆಲ್ಫು ಮತ್ತು ಮೇಲಿಂದ ಕೆಳಗಡೆ ಎಲ್ಲ ಏನೇನಾಗುತ್ತೋ ಅದು ಒಂದ್ಸರಿ ಶುರು ಆದಮೇಲೆ ಆಮೇಲೆ ಏನು ನಮಗೆ ಅದು ಕಷ್ಟ ಅನಿಸೋದಿಲ್ಲ ಅಲ್ವಾ. ಹಾಗಾಗಿ ಫಸ್ಟ್ ಶುರುನೇ ಕಷ್ಟ, ಶುರು ಆದಮೇಲೆ ಕೆಲಸ ಹೋಗೋದೇ ಗೊತ್ತಾಗೋದಿಲ್ಲ. ಮತ್ತು ನಾನು ಸ್ವಲ್ಪ ನೀರಿಗೆ ಆ ಲಿಕ್ವಿಡ್ ಏನಿದೆಯಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ, ಡಿಶ್ ವಾಶ್ದು ಹಾಕ್ಕೊಂಡು ಮತ್ತು ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಲ್ಲಿರೋದನ್ನೆಲ್ಲ ಒಂದೊಂದೇ ಸ್ವಲ್ಪ ಸಪ್ರೇಟ್ ತೆಗಿತೀನಿ. ಯಾಕೆಂತಂದರೆ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಒಂದು ಜಾಗದಲ್ಲಿ ಡಂಪ್ ಮಾಡಿ ಮತ್ತು ಅದನ್ನೆಲ್ಲ ಒಟ್ಟಿಗೆ ಒರೆಸಿ ಮತ್ತು ಒಟ್ಟಿಗೆ ಜೋಡಿಸೋದು ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದೇ ಕಾರ್ನರ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆಗೆ ಬೆಸ್ಟ್ ಏನಂತಂದರೆ ಜಾಡು ಹೊಡ್ಕೊಂಡ್ಬಿಡ್ಬೇಕು. ಫಸ್ಟ್ ಜಾಡು ಹೊಡ್ಕೊಂಡ್ರೆ ನಮಗೆ ಕಿಚನ್ ಕ್ಲೀನ್ ಹೆಲ್ಪ್ ಆಗುತ್ತೆ. ನಾನು ಫಸ್ಟ್ ಜಾಡೆಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ನಾನು ಶೆಲ್ಫು ಮತ್ತು ಕಿಚನ್ನು ಗೋಡೆಯಿಂದನೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವಾಗೆಲ್ಲ ತುಂಬ ಜನಕ್ಕೆ ತುಂಬ ಹೆಲ್ಪ್ ಸಿಗುತ್ತೆ ಅಂತಂದರೆ ಸುಮಾರು ಆ್ಯಪ್ಗಳಿದೆ. ನಮಗೇನಾದರೂ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ನಾವು ಅಲ್ಲಿಂದ ಹೆಲ್ಪ್ ತೊಗೋಬೋದು. ಬಟ್ ನನಗೇನಂತ ಅಂದರೆ ನನಗೆ ಆ ಥರ ಹೆಲ್ಪ್ ತೊಗೊಳಕ್ಕೆ ನಿಜ ಇಷ್ಟ ಆಗೋದಿಲ್ಲ. ಆ್ಯಂಡ್ ಹೆಲ್ಪ್ ತೊಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದಿಲ್ಲ. ಯಾಕೆಂತಂದರೆ ಕೆಲವೊಂದು ಸರಿ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಆಗದಲ್ಲೇ ಇರೋ ಕೆಲವೊಂದು ಸಿಚುವೇಷನಲ್ಲಿ ಸಹಾಯ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಬಟ್ ನನಗೆ ಎಲ್ಲದರಲ್ಲೂ ಓಕೆ, ಕ್ಲೀನಿಂಗಲ್ಲಿ ಮಾತ್ರ ನಂಗೆ ಆಗಲ್ಲ ಮತ್ತು ಆರ್ಗನೈಸಿಂಗಲ್ಲಿ ಆಗಲ್ಲ. ಯಾಕೆ ಅಂತಂದರೆ ನಾವು ಇರೋ ಜಾಗ ನಾವೇ ಕ್ಲೀನ್ ಮಾಡಿದರೆ ನಮ್ಗೆ ತುಂಬ ಯೂಸಸ್ ಇದೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಹೋಗೋದಿಲ್ಲ ಆ ಥರ ಇದು ಮಾಡೋದಕ್ಕೆ. ಈಗೇನಂತಂದರೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತೀವಿ ನಾವು ಕ್ಲೀನ್ ಮಾಡಬೇಕಾದ್ರೆ. ಈ ವಸ್ತು ಇಲ್ಲಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲ ಇಲ್ಲಿ ಡೀಪ್ ಕ್ಲೀನ್ ಮಾಡಬೇಕು, ಇಲ್ಲ ಒಂದು ಜಾಗ ಚೇಂಜ್ ಮಾಡಬೇಕು. ಸೊ ಅವಾಗ ಇನ್ನೂ ಅದರದ್ದು ಒಂದು ಲುಕ್ ಚೇಂಜ್ ಆಗುತ್ತೆ. ಈ ಥರದ್ದೆಲ್ಲ ನನಗೆ ಬೇಗ ಜಾಸ್ತಿ ಥಾಟ್ಸ್ ಬರೋದ್ರಿಂದ ಆದಷ್ಟು ನಾನೇ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ನನಗೆ ಕಷ್ಟ ಅನಿಸಿದ್ರೆ ಅದು ದಯವಿಟ್ಟು ಹೆಲ್ಪ್ ತೊಗೊಳ್ಳಿ.
ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದಾಗ ನಾವೇ ಮಾಡಿದ್ರೆ ಈ ಥರ ಕೆಲವೊಂದಿಷ್ಟು ಐಡಿಯಾಸ್ ಬರುತ್ತೆ, ಚೇಂಜಸ್ ಬರುತ್ತೆ, ಅದರಿಂದ ಇಡೀ ಮನೆಯೇ ಒಂಥರ ಲುಕ್ ಚೇಂಜ್ ಆಗುತ್ತೆ. ಈ ರೀಸನ್ಗೆ ನನಗೆ ಯಾರ್ದು ಹೆಲ್ಪ್ ತೊಗೊಂಡು ಕ್ಲೀನ್ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಇದು ಒಂಥರ ನನಗೆ ಏನೋ ಒಂದು ಟೆನ್ಷನ್ ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ. ಯಾಕೆಂದರೆ ಆ ಇಡೀ ದಿನ ನನ್ನ ಫೋಕಸ್ ಕ್ಲೀನಿಂಗಲ್ಲೇ ಇರುತ್ತೆ. ಯೋಚನೆ ಮಾಡ್ತಾ ಇರ್ತೀನಿ ಯಾವ ಥರ ಕ್ಲೀನ್ ಮಾಡಲಿ, ಹೇಗೆ ಅರೇಂಜ್ ಮಾಡಲಿ, ಮತ್ತು ಬೇರೆ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ನನಗಿದು ಒಂಥರ ಥೆರಪಿ ಅಂತಲೇ ಹೇಳ್ಬೋದು ಕ್ಲೀನಿಂಗು. ಹಾಗೆ ನೀವೇನಾದರೂ ಕ್ಲೀನಿಂಗ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್ನ ಫಾಲೋ ಮಾಡಲೇಬೇಕು. ಅಂದರೆ ಫೋನಿಂದ ದೂರ ಇರಿ. ನೀವೆಷ್ಟು ಫೋನಿಂದ ಕಂಪ್ಲೀಟಾಗಿ ದೂರ ಇರ್ತೀರೋ ಅಷ್ಟು ನಿಮ್ಮ ಕೆಲಸ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಸ್ಟ್ರೈನ್ ಆಗೋದಿಲ್ಲ. ನಮ್ಮ ಕೆಲಸ ಬಾಡಿಲಿ ಮಾಡ್ತಾ ಸ್ಟ್ರೈನ್ ಆಗೋದಕ್ಕೆ ಬೇರೆ, ಮತ್ತು ಬ್ರೈನ್ ಸ್ಟ್ರೈನ್ ಆಗೋದೇ ಬೇರೆ ಇರುತ್ತೆ. ಸುಮಾರು ವಿಷಯಗಳನ್ನ ನಾವು ಬೆಳಗಿನ ಸಾಯಂಕಾಲ ತನಕ ನಮ್ಮ ಬ್ರೈನ್ ಒಳಗಡೆ ತುಂಬ್ತಾ ಇದ್ರೆ ಅದಕ್ಕಾಗೋ ಸ್ಟ್ರೈನು ನಮ್ಮ ಬಾಡಿಗಾಗೋ ಸ್ಟ್ರೈನಿಗೆ ಸಮಾನೇ ಇರೋದಿಲ್ಲ. ಹಾಗಾಗಿ ಆದಷ್ಟು ಫೋನಿಂದ ಕೆಲವೊಂದು ವಿಚಾರಗಳಿಂದ ದೂರ ಇದ್ದು ಜಸ್ಟ್ ಫೋಕಸ್ ನೀವು ಕ್ಲೀನ್ ಮಾಡ್ತಾ ಇದ್ದರೆ ಕೆಲಸ ಈಸಿ ಅನಿಸುತ್ತೆ. ಮತ್ತು ಅಲ್ಲಿ ಕಾರ್ನರ್ ಏನಿತ್ತಲ್ವ ತುಂಬ ವೈಟು ಚೆನ್ನಾಗಿದೆ, ಬಟ್ ತುಂಬ ಧೂಳಾಗಿ ಕಪ್ಪು ಕಾಣಿಸ್ತಾ ಇತ್ತು. ಇಡೀ ಜಾಗ ವೈಟ್ ಟೈಲ್ಸು ಎಲ್ಲ ಚೆನ್ನಾಗಿದೆ, ಆ ಒಂದು ಜಾಗ ಮಾತ್ರ ಏನೋ ಒಂಥರ ಗಲೀಜು ಅನಿಸ್ತಾ ಇತ್ತು. ಮತ್ತು ಆ ಮೆಶ್ ಹಾಕಿರೋದು ಕೂಡ ಅಷ್ಟೇ ತುಂಬ ಧೂಳಾಗಿದೆ, ಅದನ್ನು ತೆಗೆಯೋದಕ್ಕೆ ನನಗೆ ಆಗಲಿಲ್ಲ. ಔಟ್ಸೈಡಿಂದ ತೆಗೆದು ಸ್ವಲ್ಪ ಕಷ್ಟ ಇತ್ತು. ಅಪೋಸಿಟ್ ಮನೆ ಇದೆ, ಹಾಗಾಗಿ ನಾನು ಅದನ್ನ ಹಾಗೆ ಬಿಟ್ಟೆ. ಅದಕ್ಕೆ ನನ್ನ ಹತ್ರ ಸುಣ್ಣ ಇತ್ತು, ಅದನ್ನೇ ಅಪ್ಲೈ ಮಾಡಿದ್ದೀನಿ. ಅಕ್ರೆಲಿಕ್ ವೈಟ್ ಕಲರ್ ಇದ್ದಿದ್ರೆ ಅಪ್ಲೈ ಮಾಡಬೇಕಂತ ನೋಡಿದೆ, ಸಿಗಲಿಲ್ಲ. ಹಂಗಾಗಿ ಮನೇಲೇ ಸುಣ್ಣ ಇತ್ತು, ಹಾಗೆ ವೇಸ್ಟ್ ಒಂದು ಬ್ರಷ್ ಇತ್ತು, ಅಪ್ಲೈ ಮಾಡಿಬಿಟ್ಟೆ. ಡ್ರೈ ಆದಮೇಲೆ ಫುಲ್ ವೈಟ್ ಕಾಣಿಸ್ಬೋದು ಅಂತ. ಇನ್ನು ಸ್ಟೋರೇಜ್ ಬಾಕ್ಸ್ನ ಸುಮಾರು ದಿನದಿಂದ ಹಾಗೆ ಬಿಟ್ಬಿಟ್ಟಿದೆ. ಯಾವಾಗ ಕಿಚನ್ ಡೀಪ್ ಕ್ಲೀನ್ ಮಾಡ್ಬೇಕು ಇರ್ತೀನಲ್ವ ಅವಾಗ ಸ್ವಲ್ಪ ತಿಂಗಳು ಮುಂಚೆಗೆ ನಾನು ರೇಷನ್ ಥರದನ್ನ ನಿಲ್ಲಿಸ್ತೀನಿ. ಬಾಕ್ಸ್ನೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಟೋರೇಜ್ ಬಾಕ್ಸ್ ಏನಾದರೂ ಅವಶ್ಯಕತೆ ಇದ್ದರೆ ಸ್ವಲ್ಪ ಪರ್ಚೇಸ್ ಮಾಡಿರ್ತೀನಿ. ಸೊ ಇವಾಗ ಹಬ್ಬಕ್ಕೆ ಹೆಂಗೋ ಮಾಡಬೇಕು ಅಂತ ಇತ್ತು, ಹಾಗಾಗಿ ಅದನ್ನೆಲ್ಲ ಹಾಗೆ ಬಿಟ್ಟಿದೆ. ಎಲ್ಲ ಆಲ್ಮೋಸ್ಟ್ ಖಾಲಿ. ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕಿ ಆಯಿಲ್ ಬಾಟಲ್ಗೆಲ್ಲ ಸ್ವಲ್ಪ ಬಿಸಿನೀರು ಹಾಕಿ ತೊಳಿತೀನಿ. ಇಲ್ಲಾಂದರೆ ಎಣ್ಣೆ ಜಿಡ್ಡೆಲ್ಲ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಹಾಗಾಗಿ ಯಾವ್ಯಾವ ಬಾಕ್ಸಲ್ಲಿ ಸ್ವಲ್ಪ ರೇಷನ್ ಇತ್ತು ಅದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ ಎಲ್ಲ ಸ್ಟೋರೇಜ್ ಬಾಕ್ಸ್ನು ಕ್ಲೀನ್ ಮಾಡಿದ್ದೆ. ಯಾಕೆಂತಂದರೆ ನಮ್ಮ ಮನೆಯಿಂದ ಶಿಫ್ಟ್ ಆದಾಗ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಮತ್ತು ಅಲ್ಲಿ ಅಷ್ಟು ಸ್ಪೇಸು ಇರಲಿಲ್ಲ ಎಲ್ಲನೂ ಒಂದೇ ಸರಿ ಮಾಡೋದಕ್ಕೆ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನೇ ಮಾಡಿರಲಿಲ್ಲ. ತುಂಬ ದಿನ ಆಯಿತು. ಹಾಗಾಗಿ ಇಡೀ ಬಾಕ್ಸ್ನೆಲ್ಲ ಒರೆಸಿ ಕ್ಲೀನ್ ಮಾಡೋವಂತಹ ಕಾನ್ಸೆಪ್ಟ್ ಇವತ್ತು. ಸುಮಾರು ಜನ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಹಬ್ಬಗಳನ್ನ ಮುಗಿಸಿರ್ತೀರ. ನಾನು ಇವಾಗ ಕ್ಲೀನಿಂಗ್ ವಿಡಿಯೋ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಇದು ಮೊದಲೇ ಬರಬೇಕಾಗಿತ್ತು. ಬಟ್ ನನಗೆ ಇಂಟರ್ನೆಟ್ ಇಶ್ಯೂ ಇದ್ದಿದ್ದರಿಂದ ನನಗೆ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಇನ್ನು ರೀಸೆಂಟಾಗಿ ಹೊಸ ಡ್ರೆಸ್ ತೊಗೊಂಡಿದ್ದೆ. ಸುಮಾರು ಕುರ್ತಾಸ್ನ ನಾನು ತೊಗೊಳ್ತಾ ಇದ್ದೆ. ಈ ನಡುವೆ ಕುರ್ತಾ ಸೆಟ್ ಕಮ್ಮಿ ಮಾಡಿದ್ನಲ್ಲ, ಸರಿ ಈಗ ಪ್ರಗತಿಗೆ ಕುರ್ತಾ ಸೆಟ್ ತುಂಬ ಇಷ್ಟ ಆಗ್ತಾಯಿತ್ತು. ಇಬ್ರಿಗೂ ಆಗುತ್ತೆ, ನಮ್ಮ ಮನೇಲಿ ನಾನೇ ತೊಗೋಬೇಕು, ನನ್ನ ಮಗಳಿಗೆ ತೊಗೋಬೇಕಾಗ್ತದ್ದೇನೂ ಇಲ್ಲ. ಇದು ಚೆನ್ನಾಗಿತ್ತು, ಕಾಟನ್ ಕುರ್ತಾ, ಹಾಗಾಗಿ ತೊಗೊಂಡೆ. ಹಬ್ಬದ ಟೈಮಲ್ಲಿ ಹಾಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರಗತಿಗೂ ಬುಕ್ ಮಾಡಿದ್ದೆ ಡ್ರೆಸ್ಸು. ಹೊರಗಡೆ ಹೋಗಿ ಶಾಪಲ್ಲಿ ಡ್ರೆಸ್ ತೊಗೊಳ್ಳೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಈ ನಡುವೆ. ಗೊತ್ತಿಲ್ಲ, ಕ್ವಾಲಿಟಿಯಲ್ಲಿ ತುಂಬ ಡೌಟ್ ಆಗುತ್ತೆ. ಮತ್ತು ರಿಟರ್ನ್ ಮಾಡೋದು, ಎಕ್ಸ್ಚೇಂಜ್ ಮಾಡೋದು, ಡ್ರೆಸ್ ಫಿಟ್ಟಿಂಗ್ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಶಾಪ್ ಹತ್ರನೇ, ಅದು ನನಗೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಆನ್ಲೈನ್ಗೆ ಫಿಕ್ಸ್ ಆಗಿಬಿಟ್ಟೆ ಅವಾಗಿಂದನೂ. ಹಾಗಾಗಿ ನಂಗೆ ಆನ್ಲೈನೇ ಬೆಸ್ಟ್ ಅನಿಸುತ್ತೆ, ಸಮಯ ಉಳಿಯುತ್ತೆ ಅನಿಸುತ್ತೆ. ನಮ್ಮಂಥವ್ರಿಗೆಲ್ಲ ಇವಾಗ ಮಕ್ಕಳು ಅದು ಇದು ತುಂಬ ಬ್ಯುಸಿ, ಕರ್ಕೊಂಡು ಹೋಗೋರು ಒಬ್ರು ಇರಲ್ಲ, ನಾವು ಹೋಗೋಕ್ಕೂ ಆಗೋದಿಲ್ಲ ಅನ್ನೋರಿಗೆಲ್ಲ ಆನ್ಲೈನ್ ತುಂಬ ಒಂದು ಬೆಸ್ಟ್ ಆಪ್ಷನ್ನು. ಸೊ ಹಾಗೆ ಇವಾಗ ನಾನು ಒಂದು ಡ್ರೆಸ್ ನೋಡಿದೆ, ಅಂದರೆ ಫಸ್ಟೇ ಚೆಕ್ ಮಾಡಿಬಿಡ್ತೀನಿ, ರಿಟರ್ನ್ ಡೇಟ್ ಮುಗಿಯೋಕ್ಕೆ ಮುಂಚೆ ಚೆಕ್ ಮಾಡಿಬಿಡ್ತೀನಿ ಎಲ್ಲ ಕರೆಕ್ಟಾಗಿದೆಯಾ, ದುಪ್ಪಟ ಲೆಂತ್ ಕರೆಕ್ಟಾಗಿದೆಯಾ, ಡ್ರೆಸ್ ಫಿಟ್ಟಿಂಗ್ ಕರೆಕ್ಟಾಗಿದೆಯಾ, ಇಟ್ಕೋಬೇಕಾ ಕೊಡಬೇಕಂತ ಎಲ್ಲ ನೋಡಿ ಇಟ್ಕೋತೀನಿ. ಹಾಗೆ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ನಂದಂತೂ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದೆ ಇವಾಗ, ಮಕ್ಕಳಿಂದ ಓಡೋ ಒಂದು ಬ್ಯುಸಿಲಿ ಇರ್ತೀನಲ್ವ. ಹಾಗಾಗಿ ನೋಡೋಣ, ನಮ್ಮನೆ ವರಮಹಾಲಕ್ಷ್ಮಿ ವಿಡಿಯೋಸ್ನ ನಾನು ಆದಷ್ಟು ಬೇಗ ಹಾಕ್ತೀನಿ.
ಇನ್ನು ಎಲ್ಲ ಬಾಕ್ಸ್ನು ಕ್ಲೀನ್ ಮಾಡಿದೆ. ನನ್ನ ಹತ್ರ ಜಾಸ್ತಿ ಗ್ಲಾಸಿನ ಬಾಕ್ಸೇ ಇರೋದು, ಸ್ಟೀಲ್ನು ತುಂಬ ಕಮ್ಮಿ ಮಾಡಿದ್ದೀನಿ. ನನಗೆ ಗ್ಲಾಸು ಪಿಂಗಾಣಿ ಆ ಶೈನಿಂಗ್ ತುಂಬ ಇಷ್ಟ, ಅದನ್ನು ಮೇಂಟೈನ್ ಕೂಡ ಹಾಗೆ ಮಾಡಬೇಕು. ಹಾಗಾಗಿ ನಂಗೆ ಅದು ತುಂಬ ಇಷ್ಟ ಆಗಿ ಈ ನಡುವೆ ತುಂಬ ನಾನು ಪರ್ಚೇಸ್ ಮಾಡಿರೋದೆ ಗ್ಲಾಸ್ ಸ್ಟೋರೇಜ್ ಬಾಕ್ಸ್ಗಳು. ರೀಸೆಂಟಾಗೂ ಕೆಲವೊಂದಿಷ್ಟನ್ನ ತೊಗೊಂಡೆ, ತುಂಬ ಚೆನ್ನಾಗಿದೆ. ಬೇಕಂತಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಬೋದು. ಲಾಸ್ಟ್ ಯಶವಂತಪುರಕ್ಕೆ ಹೋದಾಗ ಒಂದಿಷ್ಟು ರೇಷನ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ಯಾವುದನ್ನು ಕೂಡ ನಾನು ಓಪನ್ನೇ ಮಾಡಿರಲಿಲ್ಲ. ಯಾವಾಗ ನಾನು ಕಿಚನ್ ಕ್ಲೀನ್ ಮಾಡ್ತೀನೋ ಅವಾಗಲೇ ಓಪನ್ ಮಾಡಿ ಎಲ್ಲ ರೀಫಿಲ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಹಾಗಾಗಿ ಇಟ್ಟಿದ್ದೆ. ಸೊ ಇದು ನನಗೆ ನೆಕ್ಸ್ಟು ನಾವು ಯಾವಾಗ ಆಯಿಲ್ ಎಲ್ಲ ಖಾಲಿ ಆಗುತ್ತೆ ಮತ್ತೆ ನಾನು ಅವಾಗ ಹೋಗಲೇಬೇಕು, ಅಲ್ಲಿವರೆಗೂ ಈ ರೇಷನ್ ನನಗೆ ಸಮಕ್ಕಾಗುತ್ತೆ. ಅಂದರೆ ಒಂದಿಷ್ಟು ಬ್ಯಾಲೆನ್ಸ್ ಆಗುತ್ತೆ. ಕಡಲೆಕಾಳು ಖಾಲಿ ಆದ್ರೂ ಕಾಬೂಲ್ ಕಡಲೆ ಅಂತೂ ಇರುತ್ತೆ, ಹೆಸರು ಕಾಳಂತೂ ಇರುತ್ತೆ. ಹೀಗೆ ಬ್ಯಾಲೆನ್ಸ್ ಮಾಡ್ತಾ ನಾನು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ನನಗೆ ನೆಕ್ಸ್ಟ್ ಟೈಮ್ ನಾನು ಹೋಗೋ ತನಕನೂ ಇದಾಗುತ್ತೆ. ಸಣ್ಣ ಪುಟ್ಟ ಖಾಲಿ ಆದ್ರೆ ನಾನು ತರಿಸ್ಕೊಳ್ತೀನಿ, ಅದಕ್ಕೇನಿಲ್ಲ. ಹಾಗಾಗಿ ಈ ಸ್ಟೋರೇಜ್ ಬಾಕ್ಸು ಕೂಡ ಚೆನ್ನಾಗಿದೆ. 2 ಚಿಕ್ಕದು ಮತ್ತು 2 ದೊಡ್ಡದು ತರಿಸ್ಕೊಂಡೆ. 2 ಈ ಥರದ್ದು 4 ಇದೆ. ಎಲ್ಲ ತುಂಬ ಚೆನ್ನಾಗಿತ್ತು ಈ ಸರಿ ತೊಗೊಂಡಿದ್ದು. ಸುಮಾರು ಕೆಲವೊಂದಿಷ್ಟು ಹಾಳಾಗಿತ್ತು ಮತ್ತು ಕೆಲವೊಂದಿಷ್ಟು ಪ್ಲಾಸ್ಟಿಕ್ದು ಮುಚ್ಚಳ ಎಲ್ಲ ಒಡೆದೋಗಿತ್ತು. ಅದಕ್ಕೆ ರಿಪ್ಲೇಸ್ ಆಗಿ ಮತ್ತೆ ನಾನು ಗ್ಲಾಸ್ ಸ್ಟೋರೇಜ್ ಬಾಕ್ಸೇ ತೊಗೊಂಡೆ. ಇನ್ನೆಲ್ಲನೂ ತುಂಬಿ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವಾಗ ನಾವು ತುಂಬ ಏನು ಮಾಡ್ತೀವಿ ಗೊತ್ತಾ, ಮೋಟಿವೇಶನ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಮೋಟಿವೇಶನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಇವಾಗ ಈ ಥರದ್ದು ಏನಾದರೂ ಒಂದು ಕ್ಲೀನಿಂಗ್ ವಿಡಿಯೋ ಬಂದರೆ ನಮ್ಮ ಮೈಂಡ್ ಹೇಳುತ್ತೆ ನಾವು ಕ್ಲೀನ್ ಮಾಡೋಣ ಆ ಥರ. ಆದಷ್ಟು ಮೋಟಿವೇಶನ್ಗೆ ವೆಯ್ಟ್ ಮಾಡೋದನ್ನು ಅಡಿಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾರಾದರೂ ಮೋಟಿವೇಟ್ ಮಾಡಿದ್ರೆ ಮಾತ್ರನೇ ಆ ಒಂದು ಕ್ಲೀನಿಂಗು ಅಥವಾ ಮತ್ತೊಂದು ಮಾಡಬೇಕು ಅನಿಸುತ್ತೆ. ಅದು ಕೆಲವೇ ಕ್ಷಣದಲ್ಲಿರುತ್ತೆ ನಿಮ್ಮ ತಲೆಯಲ್ಲಿ. ಅದಾದಮೇಲೆ ಮತ್ತೆ ನಿಮ್ಮ ಮೈಂಡ್ ನಾರ್ಮಲ್ ಸ್ಥಿತಿಗೆ ಬಂದುಬಿಡುತ್ತೆ. ಈ ವಿಡಿಯೋ ನೋಡೋ ತನಕ ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ, ಇಲ್ಲ ನಾನು ಮಾಡಿಬಿಡ್ತೀನಿ, ನಾನು ಕ್ಲೀನ್ ಮಾಡಬೇಕು, ನಾನು ಹೀಗೆ ಮಾಡಬೇಕು. ಇದು ಬರೀ ನನ್ನ ಈ ಕ್ಲೀನಿಂಗ್ ವಿಡಿಯೋಗಷ್ಟೇ ಅಲ್ಲ, ಬೇರೆ ಏನಕ್ಕೂ ಅಷ್ಟೇ. ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಇರ್ಬೋದು, ಬೇರೆ ಏನೋ ಗುರಿ ಇರ್ಬೋದು, ಅದಕ್ಕೆಲ್ಲ ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡೋದ್ಕಿಂತ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಇವಾಗ ಗುಡ್ ಪ್ಲ್ಯಾನಿಂಗ್ ಮೋಟಿವೇಶನ್ಗಿಂತ ತುಂಬ 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 ಬೆಟರ್ ಅನಿಸುತ್ತೆ. ಇವಾಗ ಹಬ್ಬ ಅಂತ ಅಂದ್ರೂ ಒಂದು 10 days ಮುಂಚೆಗೇ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅಂದರೆ ಇವತ್ತು ನಾನು ಕಿಚನ್ ಕ್ಲೀನ್ ಮಾಡ್ತೀನಿ, ನೆಕ್ಸ್ಟು ನಾನು ಮನೆ ಕ್ಲೀನ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ನಾನು ಕುಕ್ಕಿಂಗ್ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ 10 days ನಿಮ್ಗೆ 2 ದಿನ ಅಂತಂದು ತೊಗೊಂಡ್ರು ಆ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದರೆ ನಿಮ್ಗೊಂದು ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂತ. ಸೊ ಮಾಡಿಬಿಡ್ತೀರಾ. ಅದಲ್ಲದೆ ನೀವು ಮೋಟಿವೇಶನ್ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ಯಾರೋ ಮಾಡಿದ್ರೆ ನಿಮ್ಗೆ ಮೋಟಿವೇಟ್ ಆದರೆ ನೆಕ್ಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಥರ ಅಭ್ಯಾಸ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಆದಷ್ಟು ಪ್ಲ್ಯಾನಿಂಗ್ ಇರಲಿ, ಮೋಟಿವೇಶನ್ಗಿಂತ ಪ್ಲ್ಯಾನಿಂಗಿಗೆ ಅಡಿಕ್ಟ್ ಆಗಿ ಅವಾಗ ನಿಮ್ಮ ಕೆಲಸ ನಿಮಗೆ ಗೊತ್ತಿರತ್ತೆ, ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ಥರ ನಮ್ಮ ಮನೆಯ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನನಗಂತೂ ಈ ಗ್ಲಾಸ್ಗಳು ಶೈನಿಂಗು, ಆ ಪಿಂಗಾಣಿ ಶೈನಿಂಗ್ ನೋಡ್ತಾ ಇದ್ರೆ ಎಷ್ಟು ಕ್ಲೀನ್ ಮಾಡಿದ್ರು ಮಾಡ್ತಾನೆ ಇರಬೇಕು ಅನಿಸುತ್ತೆ. ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಇವತ್ತು ನಾನು ಮಧ್ಯಾಹ್ನದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಅಂದ್ಕೊಂಡೆ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರೆ ನಾಳೆ ಎಷ್ಟೊತ್ತಿಗೆ ಮುಗಿಯುತ್ತೋ ಅಲ್ಲಿವರೆಗೂ ನಾನು ಕಿಚನ್ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಫೈನಲ್ ಕೊನೆಯ ತನಕನೂ ಟ್ರೈ ಮಾಡ್ತೀನಿ. ನಾನು ನೈಟ್ ಮಲ್ಗೋ ತನಕನೂ ನನಗೆ ಎಲ್ಲಿವರೆಗೂ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಮಾಡ್ತಾನೆ ಇರ್ತೀನಿ. ನಿದ್ದೆ ಬಂದರೆ ನಾನು ಅದನ್ನು ಅಲ್ಲಿಗೆ ಕೆಲಸ ಬಿಟ್ಬಿಟ್ಟು ಮಲ್ಕೊಂಡು ಬೆಳಗ್ಗೆಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓವರ್ ನೈಟ್ ಎಲ್ಲ ಮಾಡ್ತಾ ಇದೆ ಮೊದಲು, ಈಗ ಮಾಡೋದನ್ನು ಕಮ್ಮಿ ಮಾಡಿದ್ದೀನಿ. ಅದ್ರ ಬದಲಿಗೆ ಬೇಗ ಮಲಗಿ ಒಂದು 4 ಗಂಟೆಗೆ ಎದ್ರೂ ಅರ್ಲಿ ಮಾರ್ನಿಂಗ್ ಫ್ರೀ ಆಗಿರುತ್ತೆ. ಆಮೇಲೆ ಎಲ್ಲ ಮಲಗಿರ್ತಾರೆ, ನಿಶಬ್ದವಾಗಿರುತ್ತೆ, ನಮಗೆ ಒಂಥರ ಖುಷಿ ಇರುತ್ತೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಬೇಗ ಮಲಗಿ ಬೇಗ ಎದ್ದು ಕೆಲಸ ಮಾಡೋವಂಥ ಅಭ್ಯಾಸನ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಚಾಯ್ಸು. ನಿಜ ಹೇಳ್ಬೇಕಂತಂದರೆ ನಾನು ನಮ್ಮನೆ ಕಿಚನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಅದು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಎಲ್ಲ ಕಡೆಯಿಂದನೂ. ಇವಾಗ ಈ ಕಡೆ ಬಂದ್ಬಿಟ್ಟು ತುಂಬ ಖಾಲಿ ಇದೆ. ನಮ್ಮನೆ ಬಂದ್ಬಿಟ್ಟು ಕರೆಕ್ಟಾಗಿ ಮಿನಿಮಲ್ ಆಗಿ ಎಷ್ಟು ಬೇಕಿತ್ತು ನನಗೆ ಅಷ್ಟು ಕರೆಕ್ಟಾಗಿತ್ತು ಅಂತ ಅನಿಸ್ತಾ ಇರುತ್ತೆ ಯಾವಾಗ್ಲೂ. ಈ ಮನೆ ಬಂದ್ಬಿಟ್ಟು ಸ್ವಲ್ಪ ಅಂದರೆ ಯಾವುದೇ ಮನೆಗೆ ಹೋದ್ರೂ ಆ ಫೀಲ್ ಕೊಡ್ತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ಹಂಗೆ ಅಡುಗೆ ಮನೆ ಕೆಲಸ ಮಾಡ್ತಾ ನಂದು ಅಡುಗೆ ಮನೆ ವಿಡಿಯೋನೆಲ್ಲ ನೋಡಿದೆ. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ನಾನು ಈ ಥರ ಒಂದಿನ ನನ್ನ ಮನೇನ ಮಿಸ್ ಮಾಡ್ಕೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂಥರ ಫೀಲ್ ಆಯಿತು, ಅದು ತುಂಬ ಚೆನ್ನಾಗಿತ್ತಲ್ವ, ಎಲ್ಲನೂ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಒಂದು ಹಂಗಂದರೆ ಒಂದು ಹಿಂಗೆ ಆ ಥರ ಯಾಕೆ ಫೀಲ್ ಆಗುತ್ತೆ ಅಂತ ಏನೋ ಅದು ನೆನಪಾಯಿತು. ಅದ್ರ ಜೊತೆಗೆ ನಮ್ಮ ಲಕ್ಕಿನೂ ನೆನಪಾಯಿತು. ಇದು ಹಳೇ ಕ್ಲಿಪ್ಪು, ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಕ್ಲಿಪ್ ಸಿಕ್ತು. ಇದು ಅದರ ಕೊನೆ ಮೂಮೆಂಟ್. ಇಲ್ಲಿಂದನೇ ಕೆಳಗಡೆ ಹೋಗಿದ್ದು, ಅದಾದಮೇಲೆ ನಮ್ಮ ಹತ್ರ ಇರಲಿಲ್ಲ. ಸೊ ಅದೆಲ್ಲ ನೋಡಿ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಲಕ್ಕಿ ನೆನಪಾಯಿತು.
ಇನ್ನು ನೈಟ್ ಏನೇನಿತ್ತಲ್ಲ ಅದನ್ನ ಹಂಗಂಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕಾಬೂಲ್ ಕಡಲೆ ನೆನೆಸಿದ್ದೆ, ಅದನ್ನ ಒಗ್ಗರಣೆ ಮಾಡಿಬಿಟ್ಟು ರಾಗಿ ಶಾವಿಗೆ ಇತ್ತು, ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಾಮಾನುಗಳೆಲ್ಲ ಅಲ್ಲಲ್ಲೇ ಹಾಗಾಗೆ ಇತ್ತು. ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ನಾನು ಮತ್ತೆ ಕಿಚನ್ ಕ್ಲೀನಿಂಗ್ನ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ. ರೀಸೆಂಟಾಗಿ ನನಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ರಿ. ನಾವು ಅಕ್ಷಯ ಕಲ್ಪಾಗಿ ಹೋಗಿದ್ವಿ. ಇವಾಗ ನಾವು ಏನಂತ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅಲ್ಲಿರೋ ಪ್ರತಿಯೊಂದು ಪಾಯಿಂಟು ಜೆನ್ಯೂನ್ ಅನ್ನಿಸ್ತು ಅಲ್ಲಿ ಸದ್ಯಕ್ಕೆ ನೋಡೋದಕ್ಕೆ. ಬಟ್ ಅದ್ರ ಹಿಂದೆ ಅವ್ರು ಹೇಳಿದ್ರು ಎಲ್ಲ ಲಕ್ಷಗಟ್ಟಲೆ ಲೀಟ್ರ್ ಹಾಲನ್ನ ನಾವು ಎಲ್ಲರಿಗೂ ಪ್ರೊವೈಡ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ರೈತರ ಹತ್ರ ಟೈ ಅಪ್ ಆಗಿರ್ತೀವಿ. ಅವರಿಗೂ ನಮ್ಮ ಒಂದಿಷ್ಟು ಕ್ರೈಟೇರಿಯಾಗಳನ್ನ ಹೇಳಿರ್ತೀವಿ. ನಮ್ಗೆ ಈ ಥರನೇ ಹಾಲು ಬೇಕು, ನಮ್ಗೆ ಇದೇ ಥರನೇ ನೀವು ಆರ್ಗ್ಯಾನಿಕ್ಕಾಗಿ ಹಾಲನ್ನ ಕೊಡಬೇಕು, ಈ ಥರದ್ದೆಲ್ಲ ನಮಗೆ ಇದಾಗಿದೆ. ಅದ್ರ ಜೊತೆಗೆ ನಾವು ಒಂದು 7 ಲೆವೆಲಲ್ಲಿ ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಸೊ ಅದು ಪಾಸ್ ಆಗಿರೋ ಹಾಲನ್ನ ಮಾತ್ರ ತೊಗೊಳ್ತೀವಿ. ಅಕಸ್ಮಾತ್ ಅವ್ರೇನಾದರೂ ಆ್ಯಂಟಿಬಯೋಟಿಕ್ಕು ಏನೋ ಒಂದು ಇಂಜೆಕ್ಷನ್ ಕೊಟ್ಟಿದ್ರು, ಈಗ ಕೆಲವೊಂದ್ಸರಿ ಕೊಡಲೇಬಾರ್ದು ಅಂತ ಹೇಳೋದಕ್ಕಾಗೋದಿಲ್ಲ, ಹಸುಗಳು ಹುಷಾರಿಲ್ದಾಗ ಕೊಡಲೇಬೇಕಾಗತ್ತೆ. ಹಂಗೆ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಒಂದು 3 ಡೇಸ್ ನಮಗೆ ಹಾಲು ಕೊಡಬೇಡಿ ಅಂತ ಹೇಳ್ತೀವಿ. ಹೀಗೆ ಅವರೊಂದು ಐಡಿಯಾನೋ ಅಥವಾ ಅದೊಂದು ಏನೋ ಅವರು ಒಂದು ಗಿಮಿಕ್ ಮಾಡ್ತಾ ಇದ್ರು ಅಥವಾ ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೇಳಿರೋ ಅಷ್ಟು ಪಾಯಿಂಟು ನನಗೆ ಅಲ್ಲಿ ಕೇಳಿದಾಗ ಜೆನ್ಯೂನ್ ಅನ್ನಿಸ್ತು. ಆಮೇಲೆ ನೋಡಿ ರೀಸೆಂಟಾಗಿ ನೀವು ವಿಜಯ ಟೈಮ್ಸಿಂದ ಒಂದು ಏನು ವಿಡಿಯೋನ ನಂಗೆ ಶೇರ್ ಮಾಡಿದ್ರಿ, ಅವತ್ತು ಸಂಜೆ ನಾವೇ ನೋಡಿದ್ವಿ ಆ ವಿಡಿಯೋನ. ಬಟ್ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಒಂದು ಬ್ರ್ಯಾಂಡಿನ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು. ಸಡನ್ಲಿ ಅದೇ ಬಂತು. ಆ ಸರೌಂಡಿಂಗ್ ಸೈಡಲ್ಲಿ ಅದೇ ತಾನೇ ಇರೋದು. ಸೊ ನಮ್ಮನೆಯವರು ಎಲ್ಲನೂ ಹೀಗೆ ಅಂತ. ಏನಾಗಿದೆ ಅಂತಂದರೆ ನೀವು ಈಗ ಪ್ಯೂರ್ ಆರ್ಗ್ಯಾನಿಕ್ ಅನ್ನೋ ಜಾಗನ ಹುಡ್ಕೋಕ್ಕೂ ಆಗಲ್ಲ, ಆ ಥರ ಆಕ್ಯುಪೈ ಆಗಿಬಿಟ್ಟಿದೆ. ಆ ವಿಡಿಯೋದಲ್ಲಿ ರೈತರು ಹೇಳಂಗೆ ನಾವು ಕೆಮಿಕಲ್ ಹಾಕ್ದಲೇ ತರಕಾರಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಅದು ಹಂಗೆ ಆಗ್ಬಿಟ್ಟಿದೆ ಅಂತ ಅವರೇ ಅಡಿಕ್ಟ್ ಆಗಿದ್ದಾರೆ ಮತ್ತು ಅವರೇ ಒಪ್ಕೊಳ್ತಾ ಇದ್ದಾರೆ ಅಂದಾಗ ನಮಗೆ ಪ್ಯೂರ್ನ ಹುಡ್ಕೋದಕ್ಕೆ ಸಾಧ್ಯನಾ? ಸೊ ಇದನ್ನೆಲ್ಲ ನಾವು ತಲೆಗೆ ಹಾಕೊಂತ ಕೂತ್ಕೊಂಡ್ರೆ ನಾವು ಕುಡಿಯೋ ನೀರು ಕೂಡ ಶುದ್ಧ ಇಲ್ಲ, ನಾವು ಉಸಿರಾಡ್ತಿರೋ ಗಾಳಿ ಕೂಡ ಶುದ್ಧ ಇಲ್ಲ. ಅಟ್ಲೀಸ್ಟ್ ಅದೇನು ನಮಗೆ ಗೊತ್ತಿಲ್ಲ ಅಂತ ಅಂದರೆ ಕಣ್ಮುಚ್ಕೊಂಡಿರೋದನ್ನೇ ಸತ್ಯ, ಇದೇ ಒಳ್ಳೇದು, ಇದೇ ಪ್ಯೂರ್ ಅಂತನಾದ್ರೂ ಕಣ್ಮುಚ್ಕೊಂಡು ತಿಂತಾ ಇರ್ತೀವಿ. ಈ ಸುದ್ದಿಗಳನ್ನ ಕೇಳಿಸ್ತಾ ಏನಾಗುತ್ತೆ ಅಂತ ಅಂದಾಗ ಪ್ರತಿಯೊಂದು ತನ್ನನ್ನು ನಾವು ಡೌಟಿಂದ ಊಟ ಮಾಡ್ತೀವಿ. ಸೊ ಹಿಂಗೆ ಮಾಡಿ ಆದಷ್ಟು ಬೇಗ ನಾವು ಈ ಭೂಮಿ ಬಿಟ್ಟು ಹೋಗ್ಬಿಡ್ತೀವಿ. ಇರೋ ಅಷ್ಟು ದಿವಸ ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಣ್ಮುಂದೆ ಏನಿದೆಯೋ ಅದು ಪ್ಯೂರ್ ಅಂತ ಅಂದ್ಕೊಂಡು ನಾವು ತಿನ್ನಬೇಕು. ನಮ್ಮ ಮೈಂಡಿಗೆ ನಾವೇ ಸುಳ್ಳು ಹೇಳಿ ಆ ಸುಳ್ಳನ್ನು ನಿಜ ಅಂತ ಒಪ್ಪಿಸ್ಕೊಂಡು ನಾವು ತಿನ್ನಬೇಕಾಗತ್ತೆ ಹೊರತು ಇಲ್ಲ ಇದು ಕೆಮಿಕಲ್ಲು, ಇದರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ, ಇದರಲ್ಲಿ ಏನೋ ಆಗಿಬಿಟ್ಟಿದೆ, ಇದರಿಂದ ನನಗೇನೋ ತೊಂದರೆ ಆಗುತ್ತೆ ಅಂತ ಮೆಸೇಜ್ ನಮ್ಮ ಬ್ರೈನಿಗೆ ಕೊಡ್ತಾ ತಿಂತಾ ಇದ್ರೆ ಅದು ಅದನ್ನೇ ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನಾನು ಅಂದ್ಕೊಳ್ತೀನಿ, ಈ ಭೂಮಿ ಕೆಮಿಕಲ್, ಈ ಬಾಡಿ ಕೆಮಿಕಲ್, ಎಲ್ಲ ಕೆಮಿಕಲಿಂದಾನೇ ಆಗ್ತಾ ಇರೋದು. ಸೊ ಒಂದಿನ ಬಹುಶಃ ನಮ್ಮ ದೇಹನೇ ಅಡ್ಜಸ್ಟ್ ಆಗಬಹುದು. ಈಗೇನು ರೆಡಿ ಮಾಡಿ ಬಿಡ್ತಾ ಇದ್ದಾರೆ ಕೆಮಿಕಲ್ಗೆ, ಅದು ನೋಡಿ ಜನ್ರೇಷನ್ ಬದಲಾದಂಗೆ, ಎವಲ್ಯೂಷನ್ ಆದಂಗೆ ಎಲ್ಲಿಂದ ಎಲ್ಗೋ ಬಂದಿದ್ದೀವಿ. ಬಹುಶಃ ನಾಳೆ ಆ ಕೆಮಿಕಲ್ಗೂ ನಮ್ಮ ದೇಹ ಹೊಂದ್ಕೋಬೋದೇನೋ ಗೊತ್ತಿಲ್ಲ. ಇಲ್ಲಿ ಯಾವ್ದು ಸತ್ಯ, ಯಾವುದಿದು, ಏನು ಒಳ್ಳೆಯದು, ಏನು ಕೆಟ್ಟದು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಬದುಕಕ್ಕಂತೂ ಆಗಲ್ಲ. ಅದೊಂದು ಸತ್ಯ ಅಂತ ಅರ್ಥ ಆಯಿತು. ಇಷ್ಟೇ. ಆಮೇಲೆ ನಾನು ಅಲ್ಲಿರೋ ಎಲ್ಲ ವಿಡಿಯೋಸ್ನು ರಾ ಆಗಿ ರಿಯಲ್ ಆಗಿ ಬಿಟ್ಟೆ ಮತ್ತು ಅವ್ರು ಮಾತಾಡಿರೋದನ್ನೆಲ್ಲನೂ ನಾನು ಹಾಕಿದ್ದೀನಿ. ಇನ್ನೂ ತುಂಬ ಹೇಳಿದ್ರು, ಬಟ್ ಅದ್ರಲ್ಲಿ ನಾನು ಶಾರ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇದಿಷ್ಟು ನನಗನ್ನಿಸ್ತು. ಏನು ಯೋಚನೆ ಮಾಡಬೇಡಿ, ಊಟ ಮಾಡಿ ನೆಮ್ಮದಿಯಾಗಿ, ಅಷ್ಟೇ. ಅದು ಮೀರಿ ಮಾಡಬೇಕಂದ್ರೆ ನಮ್ಮ ಕೈಯಾರೆ ನಾವೇ ಬೆಳೆದು ಊಟ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಇನ್ನೊಂದು ಎಕ್ಸ್ಟ್ರಾ ಕೈನ ನಂಬಕ್ಕಾಗ್ತಾ ಇಲ್ಲ ಇಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಬೆಳಗಿನ ಸಾಯಂಕಾಲ ತನಕ ಅದ್ರ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ, ಮಾಡೋದು ಇನ್ನೇನು ಮಾಡೋದು. ಇನ್ನು ಏನಂತಂದರೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ಸಾರಿ, ಇವತ್ತೆಲ್ಲ ಮಾಡಿರೋದು ನಾನು ರಾಗಿ ಶಾವಿಗೆ, ನೆಕ್ಸ್ಟ್ ಡೇಗೆ ಮಾಡ್ತೀನಿ. ಅದನ್ನು ವಿಡಿಯೋ ಆಲ್ರೆಡಿ ಮಾಡಿರೋದಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟೆ. ಇಲ್ಲಿಗೆ ಕಂಪ್ಲೀಟಾಗಿ ನನ್ನ ಕಿಚನ್ ಕ್ಲೀನ್ ಆಗಿದೆ. ಇನ್ನೂ ಸ್ವಲ್ಪ ಇದೆ, ಅಂದರೆ ತುಂಬ ಇತ್ತು ಕಿಚನ್ನು, ತುಂಬ ಡೀಪ್ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಇವಾಗಿನ್ನೂ ಆಯಿಲೆಲ್ಲ ನಾನು ತುಂಬಿಲ್ಲ, ಸ್ವಲ್ಪ ನೀರೆಲ್ಲ ಇತ್ತು. ಆಮೇಲೆ ಲಾಸ್ಟಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ವೈಟ್ ಹೆಂಗೆ ಕಾಣಿಸ್ತಾ ಇದೆ, ಅದು ತುಂಬ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ಕಿಚನೆಲ್ಲ ಆರ್ಗನೈಸ್ ಮಾಡಿಕೊಂಡೆ. ಅದು ಮಾಡ್ತಾನೆ ನನಗೆ ಇನ್ನೇನೋ ಐಡಿಯಾಸ್ ಬರುತ್ತೆ. ಹೀಗೆ ಮಾಡೋಣ, ಹಾಗೆ ಮಾಡೋಣ, ಇದನ್ನು ಇಷ್ಟು ಫಿನಿಷ್ ಮಾಡೋಣ ಅಂತ.
ಹಾಗೆ ಕಡಲೆ ಬೀಜ ಜಾಸ್ತಿ ದಿವಸ ಇಟ್ಟರೆ ಹುಳ ಆಗುತ್ತೆ, ಗೂಡಾಗುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಾದ್ರೂ ನಾವು ಏನು ಅಕ್ಷಯ ಕಲ್ಪಗೆ ಹೋಗಿದ್ವಲ್ಲ, ಅದು ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಸರಿ ಇವಾಗಾದರೂ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ನೈಬರ್ ಮನೆ ಸ್ವಲ್ಪ ಪರಿಚಯ ಇದ್ದರು, ಅವ್ರ ಹತ್ರ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡಿ ಬಂದು ಮತ್ತೆ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನನಗೆ. ಅಂದರೆ ಮನೇಲಿ ಎಷ್ಟು ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಅಂತಂದರೆ, ಈ ಒಂದು ವಾರ ಅಷ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಕೆಲವೊಂದ್ಸರಿ ಸರ್ವರ್ ಲೋ ಆಗುತ್ತೆ ಅಂತೆ, ಈ ಥರ ಆದಾಗ ಈ ಥರ ಇಶ್ಯೂಸ್ ಬರುತ್ತೆ ಅಂತ ಅವರೇ ಹೇಳ್ತಾ ಇದ್ರು. ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಎಷ್ಟು ಕಂಪ್ಲೇಂಟ್ ರೈಸ್ ಮಾಡ್ತಾ ಇದ್ದೀನಿ, ಕನೆಕ್ಷನ್ ಕೊಟ್ಟಿರೋರಿಗೆಲ್ಲ ಕಾಲ್ ಮಾಡ್ತಾ ಇದ್ದೀನಿ, ಆಮೇಲೆ ಕಸ್ಟಮರ್ ಕೇರ್ ನಂಬರ್ಗೆಲ್ಲ ಇದು ಮಾಡ್ತಾ ಇದ್ದೀನಿ. ಏನು ಮಾಡಿದ್ರೂ ಯೂಸ್ ಆಗ್ತಾ ಇಲ್ಲ. ವಿತೌಟ್ ಇಂಟರ್ನೆಟ್ ನಾವು ಹೆಂಗೆ ವಿಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗುತ್ತೆ? ಇಲ್ಲಿ ಕೆಲಸನೂ ಮಾಡಬೇಕು, ನಂಗೆ ಒಂಥರ ಟೆನ್ಷನು ಆಗ್ತಾ ಇದೆ, ಏನಪ್ಪ ಈ ಥರ ಆಗಿಬಿಟ್ಟಿದೆ ಅಂತ. ಈಗ ತಾನೇ ರೀಚಾರ್ಜ್ ಮಾಡಿ 10 days ಆಗಿತ್ತು. ಸೊ ಹಾಗಾಗಿ ನನಗೆ ವಿಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ತೀನಿ. ಇನ್ನು ಫೈನಲ್ ಆಗಿ ಕಿಚನ್ದು ಏನಿತ್ತಲ್ಲ ಶೆಲ್ಫು ಮತ್ತು ಅದು ಎಲ್ಲ ಕ್ಲೀನ್ ಮಾಡಿದ್ದೆ. ಮತ್ತು ಇದು ಏನು ನಾನು ಪಾತ್ರೆ ಜೋಡಿಸ್ತೀನಿ, ಯಾವಾಗ್ಲೂ ರ್ಯಾಂಡಮ್ ಆಗಿ ಜೋಡಿಸ್ತಾನೆ ಇರ್ತೀನಿ. ಒಂದೊಂದ್ಸರಿ ಪ್ರಗತಿ ಹಿಂಗಂದ್ರಂಗೆ ಇಟ್ಬಿಡ್ತಾರೆ, ತೊಳೆದಿಟ್ಟಿರ್ತೀನಲ್ಲ ಜೋಡಿಸು ಅಂದಾಗ, ಅವಾಗೆಲ್ಲ ನಾನು ತೆಗೆದ್ಬಿಟ್ಟು ಒರೆಸಿ ಮತ್ತೆ ಪಾತ್ರೆ ಜೋಡಿಸ್ತಾ ಇರ್ತೀನಿ, ಪ್ಲೇಟು ಲೋಟ ಅದೆಲ್ಲನೂ. ಹಾಗಾಗಿ ಅದನ್ನೇನು ಇವಾಗ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಮೇಲ್ಮೇಲೆ ಮಾತ್ರನೇ ಅದು ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಇನ್ನು ಡೈನಿಂಗ್ ಟೇಬಲ್ನು ಕ್ಲೀನ್ ಮಾಡಿ ಟೀಪಾಯ್ನ ತೊಗೊಂಬಂದು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಯಾಕೆಂತಂದರೆ ಪ್ರೀತಮ್ ತುಂಬ ಹೊಡ್ಕೊಳ್ತಾ ಇದ್ದ, ಕಾರ್ನರ್ ತುಂಬ ಶಾರ್ಪ್ ಇರೋದಕ್ಕೆ. ಇವಾಗ ಫ್ರೀ ಆಗಿದೆ, ಹಾಲ್ ತುಂಬ ದೊಡ್ಡದಾಗಿರೋದಕ್ಕೆ ಮಕ್ಕಳು ಆಟ ಆಡ್ಕೊಂಡು ಆರಾಮಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೂ ನನಗೆ ಯೂಸ್ ಆಗುತ್ತೆ, ಮಿಕ್ಸಿ, ರೈಸ್ ಕುಕ್ಕರ್, ಮತ್ತು ಅಡುಗೆ ಮಾಡಿದ್ಮೇಲೆ ಊಟ ಎಲ್ಲ ಇರುತ್ತಲ್ಲ, ಅದನ್ನು ನನಗೆ ಶೆಲ್ಫ್ ಮೇಲೆ ಇಡೋದಕ್ಕೆ ಇಷ್ಟ ಆಗೋದಿಲ್ಲ, ಅಥವಾ ಏನು ಗ್ಯಾಸ್ ಸ್ಟವ್ ಮೇಲೆ ಇಡೋದಕ್ಕೆ ಅದನ್ನೆಲ್ಲ ತೊಗೊಂಬಂದು ಈ ಸೈಡ್ ಇಟ್ಬಿಡ್ತೀನಿ. ಸೊ ಒಂಥರ ಮರೆ ಆಗಿರೋದಕ್ಕೆ ಕಿಚನ್ ನೋಡೋದಕ್ಕೆ ಯಾವಾಗಲೂ ಈ ಕಡೆಯಿಂದ ಕ್ಲೀನ್ ಆಗಿರುತ್ತೆ. ಅದಕ್ಕೆ ಹೈಡ್ ಮಾಡೋ ವಸ್ತುಗಳನ್ನೆಲ್ಲ ಈ ಕಡೆ ಇಟ್ಕೊಂಡ್ಬಿಡ್ಬೋದು. ಇನ್ನು ಇದೊಂದು ಸ್ಟ್ಯಾಂಡ್ ಬೇಕಿತ್ತು, ಅದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ. ಮತ್ತು ಆ ಕಡೆ ಫ್ಲಾಟ್ ಆಗಿರೋದ್ರಿಂದ ನಾನು ಏನೇ ಇಟ್ಟರು ನೀರು ಬಂದ್ಬಿಟ್ಟು ಸೋರ್ಬಿಟ್ಟು ಆ ಕಡೆ ಹೋಗಿ ಹಂಗೆ ಕೆಳಗಡೆ ಬರುತ್ತೆ. ಆ ಥರ ಒಂದು ಚೆನ್ನಾಗಿತ್ತು, ಅದಕ್ಕೆ ಇದೊಂದು ತೊಗೊಂಡೆ. ಇನ್ನು ಇಷ್ಟೇ, ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ, ಕ್ಲೀನಿಂಗೇ ಒಂಥರ ಮೆಡಿಸನ್ ಇದ್ದಂಗೆ. ಆ ಟೈಮಲ್ಲಿ ನಮ್ಗೆ ಎಷ್ಟು ಎನರ್ಜಿ ಇರುತ್ತೆ ಅಂತ ಹೇಳೋಕ್ಕೆ ಅಸಾಧ್ಯ. ಜಸ್ಟ್ 1 day ಅಂತಲೇ ಇಟ್ಕೊಳ್ಳಿ. ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನಕ್ಕೆ ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಸೊ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು, ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಏನಂದರೆ ಆ ಲೈಟ್ ತೆಗೆದುಬಿಟ್ಟು ನಾನು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ಈ ಕಡೆಯಿಂದ ನಾನು ಜಾಸ್ತಿ ವಿಡಿಯೋಸ್ ಮಾಡೋದ್ರಿಂದ ನನಗೆ ಈ ಕಡೆ ಬೆಳಕೇ ಇಲ್ಲ. ಆಮೇಲೆ ಕಿಚನಲ್ಲಿ ಆದಷ್ಟು ಬೆಳಕು ತುಂಬ ಕಡಿಮೆ ಇದೆ. ಈ ಸೈಡ್ ಅಪೋಸಿಟೇ ಒಂದು ಮನೆ ಇದೆ, ಹಾಗಾಗಿ ಈ ಸುತ್ತಮುತ್ತ ಮನೆನೇ ಬರುತ್ತೆ. ಅರ್ಧ ಸೈಟ್ ಅನ್ಸುತ್ತೆ ಮನೆ, ಹಂಗಾಗಿ ಅದಕ್ಕೇನು ಅಷ್ಟೊಂದು ಬೆಳಕಿಲ್ಲ. ಈ ಸೈಡ್ ತುಂಬ ಚೆನ್ನಾಗಿದೆ. ಹಾಲಲ್ಲಿ ತುಂಬ ಪ್ಲ್ಯಾನಿಂಗ್ ಇದೆ ಮನೆಗೆ. ಒಂದು ಸಣ್ಣ ಸೈಟಲ್ಲಿ ಈ ಥರನೂ ಹ್ಯೂಜಾಗಿ ಕಾಣಂಗೆ ಮನೆ ಕಟ್ಸ್ಬೋದು ಅನ್ನೋ ಥರ ಕಟ್ಸಿದ್ದಾರೆ. ಇಷ್ಟ ಆಯಿತು. ಸೊ ಇವತ್ತು ಕಿಚನ್ ಕ್ಲೀನಿಂಗ್ ಆಯಿತು. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.